ಇವತ್ತು ಅಧಿಕಾರವನ್ನ ಕೇಂದ್ರದಲ್ಲಿಯೂ ಅವರೇ ರಾಜ್ಯದಲ್ಲಿಯೂ ಅದಕ್ಕಾಗಿ ಇದು ಬಿಜೆಪಿಯವರ ಗಟ್ಟಿ ಕಾರ್ಯಕರ್ತರ ಪಕ್ಷ ಮತ್ತು ಬಸವನಗೌಡರ ಒಂದು ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೇರವಾಗಿ ಮಾತಾಡ್ತಕ್ಕಂಥ ನಾಯಕರು ಬಸವನಗೌಡರ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಅಂತ ನಾಯಕರು ಇವನ್ನ ಅಂತ ನಾಯಕರನ್ನ ಒಂದು ರಾಜಕೀಯ ಕುತಂತ್ರ ಮಾಡಿ ಕೇಂದ್ರದ ನಾಯಕರಿಗೆ ಒಂದು ತಪ್ಪ ಸಂದೇಶವನ್ನು ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡುವಂತ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಕೇಂದ್ರ ನಾಯಕರಲ್ಲಿ ಇವತ್ತು ಬಸವನಗೌಡರ ಎಣ್ಣ ಉಚ್ಚಾಟನೆ ಮಾಡಲ್ಲ. ಅವ್ರಿಗೆ ಮೊದಲು 1,000 ಮಂದಿ ಕೂಡಿದ್ರೆ ಇಂದು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ 10,000 ಮಂದಿ ಕೂಡಿ ಅದಕ್ಕೆ ಅವ್ರಿಗೆ ಅವ್ರು ಉಚ್ಚಾಟನೆ ಮಾಡೋದಕ್ಕೆ ಅವ್ರ ಹವಾಯಿನ ಕಡಿಮೆ ಇಲ್ಲ. ಅವ್ರು ಉಚ್ಚಾಟನೆ ಮಾಡೋದಕ್ಕೆ ಇಂದು ರಾಜ್ಯದಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳು, ಎಲ್ಲ ಲಿಂಗಾಯತ ಸಮುದಾಯಗಳು, ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರನ್ನ ಬಸವನಗೌಡರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ನಾಯಕ ಉಚ್ಚಾಟನೆ ಆದ್ರೆ ಇಟ್ಟು ಹೋರಾಟಗಳು ಯಾರಿಗಾದ್ರೂ ಆಗಿದ್ರೆ ಅದು ಬಸವನಗೌಡ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಅದಕ್ಕಾಗಿ ಈಗ ಇನ್ನೂ ಬಸವನಗೌಡರ ಉಚ್ಚಾಟನೆಯನ್ನು ನಮ್ಮ ಕೇಂದ್ರ ನಾಯಕರು ಪರಿಶೀಲನೆ ಮಾಡಿ ಅವರನ್ನ ಮರಣ ಹಿಂದಕ್ಕೆ ಪಡೆದುಕೊಂಡು ಈ ವಿಕೋಟ ಪಟ್ಟಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟವನ್ನ ಹಾಗೂ ಎಲ್ಲೆಡೆ ಮಾಡಿರ್ತಕ್ಕ ಹೋರಾಟವನ್ನ ಪರಿಶೀಲನೆ ಮಾಡಿ ಅವರನ್ನ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಒಂದು ಉನ್ನತವಾದ ಸ್ಥಾನವನ್ನು ಪಟ್ಟು ಕರ್ನಾಟಕದಲ್ಲಿ 2028ರಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ನಾಯಕತ್ವವನ್ನು ವಹಿಸುವಂತ ಕೆಲಸ ಮಾಡಿ ನಮ್ಮನ ಮೇಲೆ